ಬಾಡಿ, ನಾನು ಹೇಳಿದ ಕೆಲಸ ಏನಾಯ್ತು? ಅದು ಯಾರು ಅಂತ ಕಂಡಿಡ್ದ್ಯಾ? ನಾವೇನೇ ಪ್ಲಾನ್ ಮಾಡಿದ್ರು ಶ್ರಾವಣಿಗೆ ಇನ್ಫಾರ್ಮೇಶನ್ ಕೊಡ್ತಿರೋದು ಯಾರು ಅಂತ ಕಂಡಿಡ್ದ್ಯಾ? ಇಲ್ಲ ಮಾಮ್, ಇನ್ನೂ ಗೊತ್ತಾಗಿಲ್ಲ. ನಮ್ಮ ಜೊತೆಲಿರೋರ್ ಫೋನ್ನ ಟ್ರ್ಯಾಪ್ ಮಾಡೋದಕ್ಕೆ ಹೇಳಿದ್ದೀನಿ. ಶ್ರಾವಣಿ ಜೊತೆ ಯಾರೇ ಟಚ್ ಅಲ್ಲಿದ್ರು ನಮಗ್ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಟೈಮ್ ಕೊಡು ಮಾಮ್. ಮ್ಯಾಡಿ, ಟೈಮ್ ಇಲ್ಲ ಮ್ಯಾಡಿ, ಟೈಮ್ ಇಲ್ಲ. ಎಲೆಕ್ಷನ್ ಹತ್ರ ಬಂತು. ಆ ಶ್ರಾವಣಿ ಜೈಲಿಂದ ಹೊರಗಡೆ ಬಂದ್ಮೇಲೆ ಜನ ಅವಳಿಗೆ ಸಿಂಪತಿ ತೋರಿಸ್ತಿದ್ದಾರೆ. ಸಿಂಪತಿ ಎಲೆಕ್ಷನ್ ಓಟ್ಗಿಂತ ತುಂಬಾ ಡೇಂಜರಸ್. ನೋಡು, ಆ ಸಿಂಪತಿ ಎಲ್ಲ ಕನ್ವರ್ಟ್ ಆಗಿ ಅವಳಿಗೆ ಓಟ್ ಆಗೋದ್ರೆ ಅವಳು ಗೆದ್ದು ಬಿಡ್ತಾಳೆ. ಇನ್ನು ನಾವು ತಡ ಮಾಡ್ತಿದ್ರೆ ಶ್ರಾವಣಿ ಗೆದ್ದು ವಿಧಾನಸೌಧಕ್ಕೆ ಹೋಗ್ತಾಳೆ, ನಾವು ಸೋತು ಮನೇಲಿ ಕೊಡ್ಬೇಕಾಗತ್ತೆ. ಇಲ್ಲ ಮಾಮ್, ಹಾಗಾಗಲ್ಲ. ಹಾಗಾಗ್ಲೂಬಾರ್ದು. ನಾನ್ ಬೇಕಾದ್ರೆ ಸಾಯ್ತೀನಿ, ಆದ್ರೆ ಸೋಲನ್ ಮಾತ್ರ ಒಪ್ಕೊಳ್ಳಲ್ಲ. ಆದಷ್ಟು ಬೇಗ ನಾನು ಕಂಡು ಹಿಡಿತೀನಿ. ಆ ಶ್ರಾವಣಿನ ಮುಗಿಸೋದಕ್ಕೆ ಬೇರೆ ಏನಾದ್ರೂ ಪ್ಲಾನ್ ಮಾಡೋಣ. ಸರಿ ಮಾಡಿ, ನೀನು ಬೇರೆ ಕೆಲಸ ಇದ್ರೆ ನೋಡ್ಕೊ. ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಬೇರೆ ಕೆಲಸನ? ಏನ್ ಮಾಮದು? ಏನೇ ಕೆಲಸ ಇದ್ರು ನೀನ್ ನನಗೆ ಹೇಳಲ್ವಾ? ನಾನೆಲ್ಲ ಮಾಡ್ತೀನಿ ತಾನೆ. ಅದನ್ನ ನಾನು ಮಾಡೋ ಕೆಲಸ. ಅಂದ್ರೆ ಈಗ ನೀನು ಎಲ್ಲಿಗೆ ಹೊರಟಿದೀಯ ಮಾಮ್? ಶ್ರಾವಣಿ ಮನೆಗೆ. ಶ್ರಾವಣಿ ಮನೆಗ? ನೀನ್ ಯಾಕೆ ಮಾಮ್? ನಾನು ಹೇಳಿದ್ದಲ್ಲ ಮಾಡಿ, ಅದು ನಾನು ಮಾಡೋ ಕೆಲಸ, ನಾನೇ ಹೋಗ್ಬೇಕು ಅಂತ. ನೋಡು, ನೀನು ಕಾರ್ ನನಗೆ ಕೊಟ್ಟು ನೀನು ಟ್ಯಾಕ್ಸಿ ಮಾಡ್ಕೊಂಡು ಹೋಗು. ಮಾಮ್ ಪ್ಲೀಸ್, ನೀನು ಶ್ರಾವಣಿ ಮನೆಗೆ ಹೋಗ್ತಿದೀಯಾ ಅಂತ ಅಂದಮೇಲೆ ಏನಾದ್ರೂ ಒಂದು ಮುಖ್ಯವಾದ ಕೆಲಸ ಇದ್ದೇ ಇರುತ್ತೆ. ನಾನು ನಿನ್ ಜೊತೆ ಬರ್ತೀನಿ ಮಾಮ್. ಅದು ಏನೇ ಕೆಲಸ ಇದ್ರು ನಾನು ನಿನಗೆ ಸಪೋರ್ಟಿವ್ ಆಗಿ ನಿಲ್ತೀನಿ. ಬೇಡ ಅನ್ಬೇಡ, ನೀನೊಬ್ಳೆ ಅಲ್ಲಿಗೆ ಹೋಗೋದು ಸರಿಯಲ್ಲ ಅನ್ಸುತ್ತೆ. ಓಕೆ ಮಾಡಿ, ನೀನು ನನ್ನ ಜೊತೆ ಬಾ, ನಡಿ. ಓಕೆ ಮಾಮ್. ಶ್ರಾವಣಿ ಮನೆಗೆ ಯಾಕೆ ಹೋಗ್ತಿರ್ಬೋದು? ಅಲ್ಲೇನಾದರೂ ಹೋಗಿ ತೊಂದರೆ ಮಾಡಿದ್ರೆ? ಇರಲಿ, ನಾನು ಇವಳ ಜೊತೆ ಹೋಗ್ತಿರೋದು ಒಳ್ಳೇದೆ. ಅಲ್ಲಿ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ತಡಿಬೇಕು. ಇವಳು ಒಳಗೆ ಹೋಗಿ ಏನ್ ಮಾಡ್ತಾ ಇದ್ದಾಳೋ ಏನೋ. ಆದ್ರೂ ನನ್ನ ಯಾಕೆ ಇಲ್ಲಿ ನಿಲ್ಸೋಗಿದ್ದಾಳೆ? ಯಾಕೆ ನಾನು ಅವಾಯ್ಡ್ ಮಾಡ್ತಿದ್ದಾಳೆ? ಪ್ರತಿಯೊಂದು ವಿಷಯನೂ ನಿನ್ನ ಹತ್ರ ಹೇಳಕ್ಕಾಗತ್ತಾ? ಮುಂಚೆ ನಾವಿಬ್ರು ಕೂತ್ಕೊಂಡು ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ವಿ, ಆದ್ರೆ ಅದು ಯಾವುದೂ ಸಕ್ಸಸ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಸಲ ನಾನು ಒಬ್ಳೇ ಕೂತ್ಕೊಂಡು ಈ ಮಾಸ್ಟರ್ ಪ್ಲಾನ್ನ ಮಾಡಿದ್ದೀನಿ. ನೀನು ಬೇರೆ ಕೆಲಸ ಇದ್ರೆ ನೋಡ್ಕೊ. ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಏನೇ ಕೆಲಸ ಇದ್ರು ನೀನ್ ನನಗೆ ಹೇಳಲ್ವಾ? ನಾನು ಹೇಳಿದ್ದಲ್ಲ ಮಾಡಿ, ಅದು ನಾನು ಮಾಡೋ ಕೆಲಸ, ನಾನೇ ಹೋಗ್ಬೇಕು ಅಂತ. ಹಾಗಾದ್ರೆ ನನ್ನ ಮೇಲೆ ಏನಾದರೂ ಅನುಮಾನ ಬಂದಿದೆಯಾ? ಇತ್ತೀಚೆಗೆ ವಿಜಯಾಂಬಿಕಾ ಯಾವುದೇ ಪ್ಲಾನ್ ಮಾಡಿದ್ರು ನನ್ನನ್ನು ಹತ್ರ ಬಿಟ್ಕೋತಾ ಇಲ್ಲ. ಪ್ಲಾನ್ ಎಕ್ಸಿಕ್ಯೂಟ್ ಆದ್ಮೇಲೆ ನನಗೆ ಹೇಳ್ತಾ ಇದ್ದಾಳೆ. ಇಷ್ಟು ವರ್ಷ ನಾನು ಅವಳ ಮಗನೇ ಅಲ್ಲ ಅನ್ನೋ ಸತ್ಯನೇ ಬಿಟ್ಕೊಟ್ಟಿಲ್ಲ. ಇನ್ನು ಇದೆಲ್ಲ ದೊಡ್ಡದ? ನೆನ್ಸ್ಕೊಂಡ್ರೆ ಮೈ ಮೇಲೆ ಬೆಂಕಿ ಬಿದ್ದಂಗಾಗತ್ತೆ. ಇವಳನ್ನ ನಾನು ಸುಮ್ಮನೆ ಬಿಡ್ಬೇಕಾ? ಎಲ್ಲದಕ್ಕೂ ಕಾಲ ಬರುತ್ತೆ. ಅಷ್ಟರಲ್ಲಿ ವಿಜಯಾಂಬಿಕಾ ಶ್ರಾವಣಿ ಸುಬ್ಬುಗೆ ತೊಂದರೆ ಕೊಡದೇ ಇರೋ ಥರ ನಾನು ನೋಡ್ಕೋಬೇಕು. ಅವಳು ಮಾಡಿರೋ ಅನ್ಯಾಯಕ್ಕೆ ಶ್ರಾವಣಿ ಮುಂದೆ ಅವಳನ್ನ ಸೋಲಿಸ್ಬೇಕು. ಈಗ ಒಳಗೆ ಹೋಗಿರೋ ವಿಜಯಾಂಬಿಕಾ ಏನಾದರೂ ಎಡವಟ್ ಮಾಡೋದ್ರ ಒಳಗಡೆ ನಾನು ಅದನ್ನು ತಡಿಬೇಕು. ನಾನೇ ಒಳಗೆ ಹೋಗ್ಲಾ? ಬೇಡ ಬೇಡ, ಅವಳಿಗೆ ಮತ್ತೆ ಡೌಟ್ ಬರುತ್ತೆ. ಅಂದರೆ ಈಗ ನಾನೇನು ಮಾಡಲಿ? ಒಳಗಡೆ ಅವಳು ಏನು ಮಾಡ್ತಿರ್ಬೋದು? ಮೇಡಮ್, ಇನ್ಮೇಲೆ ಬಹಿರಂಗ ಪ್ರಚಾರ ಮಾಡೋ ಹಾಗಿಲ್ಲ. ಆಮೇಲೆ ಒಂದಷ್ಟು ಜನ ನಿಮಗೆ ಅರ್ಶಿನ ಕುಂಕುಮ ಕೊಡಬೇಕು ಅಂತ ಮನೆಗೆ ಇನ್ವೈಟ್ ಮಾಡಿದ್ದಾರೆ. ಅದಾದಮೇಲೆ ನಿಮ್ಮ ಹೆಸರಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದಾರಂತೆ, ಅಲ್ಲಿಗೂ ಹೋಗಬೇಕಾಗುತ್ತೆ ಮೇಡಮ್. ಆಹಾ, ನಮ್ಮನೆ ದೇವತೆನ ಊರೆಲ್ಲ ಇಷ್ಟು ಕೊಂಡಾಡ್ತಾ ಇದ್ರೆ ಕೇಳೋದಕ್ಕೆ 2 ಕಿವಿ ಸಾಲದು. ಸುಬ್ಬು, ಇವತ್ತು ಎಷ್ಟೆಷ್ಟು ಕೆಲಸ ಇದೆ, ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಲಿಸ್ಟ್ ಮಾಡ್ಕೊಂಡು ಬೇಗ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ಬಿಡಿ. ನೀವು ಬರೋಷ್ಟೊತ್ತಿಗೆ ಬಿಸಿ ಬಿಸಿ ಪಾಯಸ ಮಾಡಿರ್ತೀನಿ. ಸರಿ. ಅದೆಲ್ಲ ಇರ್ಲಿ, ಮೊದಲು ಇವತ್ತು ದಿನದ ಭವಿಷ್ಯ ಏನಿದೆ ಅಂತ ನೋಡೋಣ.
ಅರೆ ಶ್ರಾವಣಿಯಮ್ಮ, ಇದೇನಿದು? ನಿಮ್ಮ ದಿನ ಭವಿಷ್ಯದಲ್ಲಿ ಹೀಗೆ ಬರ್ದಿದೆ? ಯಾಕೆ ಟೆನ್ಷನ್ ಕೊಡ್ತೀರಾ? ಅನಂತ ಶಯನ ಪದ್ಮನಾಭ ಅಂತದ್ ಏನ್ ಬರ್ದಿದೆ ಅದರಲ್ಲಿ? ಮನೆ ಬಾಗಿಲಿಗೆ ಶತ್ರುವಿನ ಆಗಮನ ಅಂತ ಬರ್ದಿದೆ. ಅದನ್ನು ಓದಿ ನನಗೆ ಆಶ್ಚರ್ಯ ಆಯಿತು. ಶತ್ರುವಿನ ಆಗಮನನ ಏನು ಹೇಳ್ತಿದ್ಯಪ್ಪ? ಅದೆಲ್ಲ ಸಾಧ್ಯ ಇಲ್ಲ ಮಾವ. ನನಗಿರೋ ಶತ್ರು ಒಬ್ಳೆ, ಅದು ವಿಜಯಾಂಬಿಕಾ. ಅವಳು ಯಾಕೆ ನಮ್ಮನೆ ಬಾಗ್ಲಿಗೆ ಬರ್ತಾಳೆ? ಯಾಕೆ ಬರ್ಬಾರ್ದು ಮೇಡಮರೇ? ಅಲ್ಲ, ಅವಮ್ಮ ನಾನು ಸೋಲ್ತೀನಿ ಅಂತ ಗೊತ್ತಾಗ್ಬಿಟ್ಟು ನಾನು ಟಿಕೆಟ್ ವಾಪಸ್ ತಗೋತೀನಿ ಶ್ರಾವಣಿ, ನಾನು ಸೋಲನ್ನು ಒಪ್ಕೋತಿದ್ದೀನಿ ನಿನ್ನ ಹತ್ರ ಅಂತ ಹೇಳಕ್ಕಾದ್ರೂ ಬರ್ಬೋದು ಈ ಮನೆಗೆ, ಅಲ್ವಾ ಮೇಡಮರೇ? ಅಥವಾ ನಾನು ಇಷ್ಟು ವರ್ಷ ರಾಜಕೀಯದಲ್ಲಿದ್ದು ತುಂಬ ಪಾಪ ಮಾಡಿದ್ದೀನಿ, ಮತ್ತೆ ರಾಜಕೀಯದಲ್ಲಿ ಮುಂದುವರೆದು ಇನ್ನೂ ಹೆಚ್ಚು ಪಾಪ ಮಾಡಲ್ಲ, ನಾನು ಇದನ್ನೆಲ್ಲ ಬಿಟ್ಟು ಆಶ್ರಮಕ್ಕೆ ಹೋಗಿ ಸೇರ್ಕೋತೀನಿ ಅಂತ ಹೇಳಕ್ ಬರ್ತಿರ್ಬೋದು. ಅಯ್ಯಯ್ಯೋ, ದುಷ್ಟರು ನಮ್ಮಿಂದ ದೂರನೇ ಇರಬೇಕು. ಯಾವ ಕಾರಣಕ್ಕೂ ನಮ್ಮ ಮನೆ ಬಾಗ್ಲಿಗೆ ಬರೋದು ಬೇಡ. ಲೇ ವಿಶಾಲು, ಅವಳಲ್ಲ, ಅವಳು ನೆರಳು ಕೊಡೋ ನಮ್ಮ ಮನೆ ಹತ್ರ ಸುಳಿಬಾರ್ದು. ಶ್ರಾವಣಿ, ಯಾಕೆಲ್ರೂ ಹಾಗೆ ನೋಡ್ತಿದ್ದೀರಾ? ನನ್ನನ್ನು ನೋಡಿ ಗಾಬರಿ ಆಯ್ತಾ ಅಥವಾ ಆಶ್ಚರ್ಯ ಆಯ್ತಾ? ಎರಡೂ ಆಗಿಲ್ಲ, ಕೋಪ ಬಂತು. ಐನೋ, ನಿಮ್ಮ ಕೋಪ ತಾಪ ಎಲ್ಲ ನನಗೆ ಅರ್ಥ ಆಗುತ್ತೆ. ಆದ್ರೆ ಏನು ಮಾಡೋದು? ಶ್ರಾವಣಿ ನನ್ನ ವಿರುದ್ಧ ನಿಂತಿರೋ ಅಭ್ಯರ್ಥಿ ಮಾತ್ರ ಅಲ್ಲ, ನನ್ನ ತಮ್ಮನ ಮಗಳು. ಚಿಕ್ಕ ವಯಸ್ಸಲ್ಲಿ ನಾನು ಎತ್ತಾಡಿಸಿದ ಪುಟ್ಟು ಹುಡುಗಿ ಈಗ ನನ್ನ ವಿರುದ್ಧನೇ ಎಲೆಕ್ಷನ್ಗೆ ನಿಂತಿದ್ದಾರೆ. ಅಂಥದ್ರಲ್ಲಿ ನಾನು ಅವಳಿಗೆ ವಿಶ್ ಮಾಡಬಾರ್ದಾ? ವಿಶ್ ಮಾಡದ ನೀನಾ? ವಿಷಕಾರ ಹಾವು ವಿಶ್ ಮಾಡೋಕ್ಕೆ ಬಾಗಿಲಿಗೆ ಬಂದು ನಿಂತಿದೆ. ಒಳಗೆ ಬಿಟ್ಕೊಂಡ್ರೆ ಖಂಡಿತ ಕಚ್ಚುತ್ತೆ. ಏನು ಮಾಡೋಣಂತೆ ವಿಶಾಲು? ಕೇಳ್ತಿರಲ್ಲ, ಅವಳನ್ನ ಮನೆ ಒಳಗಡೆ ಬಿಟ್ಕೊಳ್ಬಾರ್ದು, ಆಚೆ ತಳ್ಳಿ ಬಾಗ್ಲಾಕಿ.